ತುಲಾ ರಾಶಿ. ಈ ರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶ ಇದೆ. ಪ್ರೇಮ ಪ್ರಕರಣದಲ್ಲಿ ತೊಡಗಿಸಿಕೊಳ್ಳುವ ಯೋಗ ಇದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶವಿದೆ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರವನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆ ಇದೆ. ಪ್ರೈವೇಟ್ ಲಿಮಿಟೆಡಲ್ಲಿ ಕೆಲಸ ಮಾಡುವವರು ಕೆಲಸವನ್ನು ಬದಲಾಯಿಸಿಕೊಳ್ಳುವಂಥ ಮನಸ್ಥಿತಿಗಳು ಜಾಸ್ತಿಯಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಮಾನಸಿಕ ತುಂಬ ಗೊಂದಲವಿರುವಂತಹ ವಾತಾವರಣ ಇದೆ. ಯಾಕೆ ಅಂತ ಹೇಳಿದರೆ ನಾಳೆ ಹಣೆ ಬರಹ ಗೊತ್ತಾಗುವಂತಹ ದಿನ. ನಾಳೆಯ ದಿನ ಲೋಕಸಭಾ ಮತ ಎಣಿಕೆಯ ಬಹಳ ಅದ್ಭುತವಾದ ದಿನ. ನಾವು ಭಾರತದಲ್ಲಿ ಈ ದಿನ ನಾಳೆಯ ದಿನ ಬಹಳ ಕಾತುರದಲ್ಲಿರುವಂತಹ, ಮನೆಯಲ್ಲಿಯೂ ಎಲ್ಲರೂ ಕಾತುರವಾಗಿರುವಂತಹ ದಿನ. ನಾಳೆ ದಿನ ಭವಿಷ್ಯ ಜಾತಕ ಫಲ ಇಲ್ಲ. ಹಾಗಾಗಿ ಈ ಒಂದು ತುಲಾ ರಾಶಿಯವರು ಬಹಳ ಅದ್ಭುತವಾದ ಮಾನಸಿಕವಾದ ಕೆಲವು ಒತ್ತಡಗಳು ನಿಮ್ಮನ್ನು ಕಾಡ್ತಾ ಇರುವ ಸಾಧ್ಯತೆ ಇದೆ. ನಿನ್ನೆಯವರೆಗೆ ತಾವು ಕೇಳಲ್ಪಟ್ಟಂತಹ ಪಾಸಿಟಿವ್ ಇವತ್ತು ನಿಮಗೆ ನೆಗೆಟಿವ್ ವೈಬ್ರೇಷನ್ ಕೇಳುವಂತಹ ಅನುಭವಿಸುವಂತಹ ಸಾಧ್ಯತೆಗಳಿದೆ. ಅದರಿಂದ ಮನೆಯಲ್ಲಿ ದುರ್ಗಾ ಅಷ್ಟೋತ್ತರ ಪೂಜೆಯನ್ನು ಮಾಡಿ, ಹಾಗೆ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ. ವೃಶ್ಚಿಕ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವ ಸಾಧ್ಯತೆ, ಬಹಳ ಉನ್ನತವಾದ ವ್ಯಕ್ತಿಗಳ ಭರವಸೆಯಿಂದ ಸಂಪತ್ತಿನ ವಿಷಯದಲ್ಲಿ ನಾಳೆ ಮೋಸ ಹೋಗುವ ಯೋಗ ವೃಶ್ಚಿಕ ರಾಶಿಯವರಿಗಿದೆ. ಅದರಿಂದ ಸರಿಯಾಗಿ ತಿಳಿದು ಬೇರೆಯವರೊಂದಿಗೆ ವ್ಯವಹರಿಸುವಾಗ ನಿಮಗೆ ಬರುವ ಹಣದ ಹಿಂದಿರುವ ಸತ್ಯವನ್ನು ತಿಳಿದು ವ್ಯವಹರಿಸಿ. ಆಪಾದನೆಯ ಯೋಗವೂ ಇದೆ. ಬ್ಯಾಂಕು ಸೊಸೈಟಿಗಳಿಂದ ಹಣ ಪಡೆದುಕೊಳ್ಳುವ ಯೋಗ, ಭೂಮಿ ಮನೆ ವಾಹನ ಪಡೆದುಕೊಳ್ಳುವಂತಹ ಅಥವಾ ಮನೆ ಕಟ್ಟಿಸುವ ಪ್ರಾರಂಭಗೊಳಿಸುವಂತಹ ಅವಕಾಶಗಳು, ಇಂತಹ ಚಿಂತನೆಗಳು ವೃಶ್ಚಿಕ ರಾಶಿಯವರಿಗೆ ಬಹುತೇಕವಾಗಿದೆ. ಯುವಕ ಯುವತಿಯರು ತಮ್ಮ ತಮ್ಮ ವಿದ್ಯಾವ್ಯಾಸಂಗದಲ್ಲಿ ಉನ್ನತ ಸ್ಥಾನಕ್ಕಾಗಿ ಬದಲಾವಣೆ ಮಾಡಿಕೊಳ್ಳುವಂತಹ ಅವಕಾಶ ಇದೆ. ವೃಶ್ಚಿಕ ರಾಶಿಯವರಿಗೆ ಬಹುತೇಕವಾಗಿ ಶುಭ ಇದೆ. ಜಾಗ್ರತೆಯಾಗಿರುವುದು ಬಹಳ ಅಗತ್ಯ. ತಾವು ಈ ದಿನ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಧನುರಾಶಿ. ಮಕ್ಕಳ ವಿಷಯದಲ್ಲಿ ಸಂತೋಷದ ವಾತಾವರಣ ಉಂಟಾಗುವ ದಿನ. ವ್ಯವಹಾರದಲ್ಲಿ ಸ್ವಲ್ಪ ತಡೆ ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕ ಕ್ಷೇತ್ರದಲ್ಲಿ ಸಾಮಾನ್ಯ ಮಧ್ಯಮ ಫಲ. ವ್ಯಾಪಾರಿಗಳಿಗೆ ಈ ದಿನ ಮಧ್ಯಮ ಆದಾಯ. ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಬಿಡುವಿಲ್ಲದ ಕೆಲಸ. ರೈತರಿಗೆ ಈ ದಿನ ಒಳ್ಳೆಯ ಆದಾಯವಿರುವಂತಹ ಫಸಲು ಪಡೆದುಕೊಳ್ಳುವಂತಹ ಯೋಗ. ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳಿದೆ. ಯಂತ್ರೋಪಕರಣಗಳಲ್ಲಿ ಉದ್ಯೋಗ ಮಾಡುವವರು ಅಗ್ನಿಯ ವಿಷಯದಲ್ಲಿ, ಕರೆಂಟಿನ ವಿಷಯದಲ್ಲಿ ಜಾಗ್ರತೆ. ಈ ದಿನ ಧನುರಾಶಿಯವರಿಗೂ ಮಿಶ್ರಪ್ರದವಾದ ಫಲ ಅನುಭವಿಸುವ ಯೋಗ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ, ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು, ಹಾಗೆಯೇ ನಾಗದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಮಕರ ರಾಶಿ. ನಿಮಗೆ ಈ ದಿನ ತಾಯಿಯ ಮೂಲದ ಭೂಮಿಯ ಪ್ರಾಪ್ತಿಯಾಗುವಂತಹ ಯೋಗ, ಭೂಮಿ ಪಡೆದುಕೊಳ್ಳುವಂತಹ ಯೋಗ. ಮನೆ ಕಟ್ಟುವವರಿಗೆ ನಿಮ್ಮಿಂದ ಉನ್ನತ ಅಧಿಕಾರಿಗಳ ಭರವಸೆಯು ಸರಿಯಾಗಿ ತಿಳಿದರೆ ಭೂಪ್ರಾಪ್ತಿ ಯೋಗವೂ ಇದೆ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಯೋಗ ಇದೆ. ವಾಹನ ಖರೀದಿ ಮಾಡುವ ಯೋಗ ಇದೆ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರ ಸ್ಥಳವನ್ನು ಪಡೆದು ಪ್ರಾರಂಭಿಸುವಂಥ ಅವಕಾಶಗಳಲ್ಲಿ ತಾವು ತಲ್ಲೀನರಾದ ಯೋಗಗಳಿದೆ. ಬಟ್ಟೆಯ ವ್ಯಾಪಾರಿಗಳಿಗೆ ಒಳ್ಳೆಯ ಆದಾಯ ಮತ್ತು ಹೊಸ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿ ಆದಾಯವನ್ನು ಹೆಚ್ಚು ಮಾಡುವಂಥ ಅವಕಾಶಗಳು ಚೆನ್ನಾಗಿದೆ. ಈ ದಿನಕ್ಕೆ ಮಹತ್ವವನ್ನು ತಾವು ಕೊಟ್ಟರೆ, ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಗಣಪತಿಗೆ ಗರಿಕೆಯ ಅರ್ಚನೆಯನ್ನು ಮಾಡಿ, ಮನೆಯಲ್ಲಿ ಮಾತಾಪಿತೃಗಳಿಗೆ ಇಷ್ಟವಾದ ವಸ್ತುವನ್ನು ಅರ್ಪಣೆ ಮಾಡುವ ಪ್ರಯತ್ನ ಮಾಡಿ, ದೇವಾಲಯದಲ್ಲಿ ಯತ್ಕಿಂಚಿತ್ ಫಲಪುಷ್ಪಾದಿಗಳನ್ನು ಕೊಟ್ಟು ಅಲ್ಲಿರುವ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡಿ. ಕುಂಭರಾಶಿ. ಈ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಈ ದಿನ ಹೊಸ ಸಂತೋಷದ ಫಲ. ರಾಜಕಾರಣಿಗಳಿಗೆ ವಿಚಿತ್ರವಾದಂತಹ ಡೋಲಾಯಮಾನವಾದ ಮನಸ್ಥಿತಿ, ಅಧಿಕಾರಿಗಳಿಗೆ ಬಿಡುವಿಲ್ಲದಂತಹ ಕರ್ತವ್ಯ, ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆಗಳಿದೆ. ಈ ದಿನ ವಿಶೇಷವಾಗಿ ಸ್ವಉದ್ಯೋಗ ಮಾಡುವವರಿಗೆ ವ್ಯವಹಾರದಲ್ಲಿ ನಿಮ್ಮ ಆಶ್ರಯದಲ್ಲಿ ಇರುವಂತಹ ಕೆಲಸದಾಳುಗಳಿಂದ ಕಿರಿಕಿರಿ,
ಪ್ರಯತ್ನ ಮಾಡಿ ಉತ್ತಮ ಫಲವನ್ನು ಪಡೆಯುವ ಎಲ್ಲ ಯೋಗಗಳಿದೆ. ತಿಳಿದವರಿಂದ ಕೇಳಿ ವ್ಯವಹರಿಸಿ, ಮುಂದೆ ಒಳ್ಳೆಯ ಫಲ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ, ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಆಂಜನೇಯ ದೇವರಿಗೆ ಕೊಟ್ಟು ಸೇವೆಯನ್ನು ಮಾಡಿ. ಮೀನರಾಶಿ, ಈ ರಾಶಿಯವರಾದ ನೀವು ಈ ದಿನ ಕೌಟುಂಬಿಕ ನೆಲೆಯಲ್ಲಿ ಭೂ ಸಂಬಂಧಪಟ್ಟ ವಿವಾದದಿಂದ ಮುಕ್ತವಾಗುವ ಯೋಗ. ವಸುದೇವ ಕುಟುಂಬ ಅಂಥೇಳಿ ಒಟ್ಟಿಗಿದ್ದವರು ಮನೆಯನ್ನು ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ತಂದೆ ತಾಯಿಗೆ ಮಕ್ಕಳ ವಿಷಯದಲ್ಲಿ, ಮಕ್ಕಳಿಗೆ ತಂದೆ ತಾಯಿಯ ವಿಷಯದಲ್ಲಿ ಕೆಲವು ಖಿನ್ನತೆಯ ಮಾನಸಿಕ ಒತ್ತಡಗಳು ಎದುರಾಗುವಂತಹ ದಿನ. ವ್ಯಾಪಾರಸ್ಥರಿಗೆ ಈ ದಿನ ಸಾಮಾನ್ಯ ಫಲ. ಇನ್ನು ರೈತರಿಗೆ ಈ ದಿನ ಆದಾಯದಲ್ಲಿ ಸಂತೋಷ. ಪ್ರಯಾಣ ಮಾಡುವ ಯೋಗಾದಿಗಳುಂಟಾಗುತ್ತೆ. ವಕೀಲ ವೃತ್ತಿಯವರಿಗೆ ನಿಮ್ಮ ಸಾಧನೆಯು ನಿಮಗೆ ಪ್ರಶಂಸೆ ಕೊಡುವಂಥ ಸಾಧ್ಯತೆ ಇದೆ. ಈ ದಿನಕ್ಕೆ ಮಹತ್ವವನ್ನು ತಾವು ಕೊಟ್ಟರೆ ಬಹಳ ಒಳ್ಳೆಯದು. ಇನ್ನು ವಾಹನ ಚಲಾವಣೆ ಮಾಡುವವರಿಗೆ ಪ್ರಯಾಣದಲ್ಲಿ ಜಾಗ್ರತೆ ಇರಬೇಕು. ಮೀನರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಮಿಶ್ರಪ್ರದವಾದ ಫಲವು ಲಭಿಸುವುದರಿಂದಾಗಿ ತಾವು ಮನೆಯಲ್ಲಿ ಸಮಾಧಾನವಾಗಿರುವುದು ಬಹಳ ಒಳ್ಳೆಯದು. ದಾಂಪತ್ಯದಲ್ಲಿ ಕಿರಿಕಿರಿ ಉಂಟಾಗುವ ಲಕ್ಷಣವೂ ಜಾಸ್ತಿಯಾಗಿ ಕಾಣಿಸುತ್ತೆ. ಆದ್ದರಿಂದ ರಾಜರಾಜೇಶ್ವರಿ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ಈ ದಿನ ಎದ್ದ ತಕ್ಷಣ ಕೇಳುವುದು ಅಥವಾ ಸಂಧ್ಯಾಕಾಲದಲ್ಲಿ ಮಾಡುವುದು ಬಹಳ ಒಳ್ಳೆಯದು. ಶನಿದೇವರ ಸೇವೆಯನ್ನು ಮಾಡುವುದು ಇನ್ನೂ ಒಳ್ಳೆಯದು.